ನಮಸ್ಕಾರ. ನ್ಯೂ ಇಯರ್ ಸೆಲೆಬ್ರೇಷನ್ ಇನ್ನು ಕೇವಲ ಒಂದೇ ದಿನ ಬಾಕಿ. ನ್ಯೂ ಇಯರ್ ವೆಲ್ಕಮ್ಗಾಗಿ ಜನರು ಕಾತರದಿಂದ ಕಾಯ್ತಿರ್ತಾರೆ. ಯಾವುದೇ ಕೆಲಸ ಆಗಬೇಕು ಅಂದರೂ ಮೊದಲು ನೋಡೋದು ಭವಿಷ್ಯ ಹೇಗಿದೆ ಅಂತ. ಹೀಗಾಗಿ ವರ್ಷಕ್ಕೊಂದು ಚೇಂಜ್ ಆಗುವ ರಾಶಿ ಭವಿಷ್ಯ ಬಗ್ಗೆ ತಿಳಿಯಲು ಉತ್ಸುಕರಾಗಿರ್ತಾರೆ. ಹಾಗಾದರೆ 2025ನೇ ವರ್ಷ ಯಾವ ರಾಶಿಯವರಿಗೆ ಕಂಟಕ ಆಗುತ್ತೆ, ಇದಕ್ಕೆ ಏನೆಲ್ಲ ಸೊಲ್ಯೂಷನ್ ಇದೆ ಅನ್ನೋದನ್ನು ನೋಡೋಣ. ಹೊಸ ವರ್ಷಕ್ಕೆ ಹೊಸ ರೀತಿ ಜನರು ಕನಸು ಕಾಣೋದು ಸಹಜ. ಈ ವರ್ಷನಾದರೂ ನಮ್ಮ ಭವಿಷ್ಯ ಚೆನ್ನಾಗಿರಲಿ, ನಮ್ಮ ಜೀವನ ಸುಧಾರಿಸಲಿ ದೇವ್ರೆ ಅಂತ ಪ್ರಾರ್ಥನೆ ಸಲ್ಲಿಸ್ತಾರೆ. ಆದರೆ ದುರಾದೃಷ್ಟಕರ ಏನಂದರೆ ಕೆಲವೊಂದು ರಾಶಿಗೆ ಈ ಬಾರಿ ಬರೀ ಕಂಟಕನೇ ಕಾದಿದೆ. ಆದರೆ ಚಿಂತೆ ಮಾಡಬೇಕಿಲ್ಲ, ಇದಕ್ಕೆ ಸುಲಭ ಪರಿಹಾರ ಮಾಡಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಮೇಷ ರಾಶಿಗೆ ಈ ವರ್ಷ ಶನಿಯು ಮನಿ ಪ್ರಾಬ್ಲಮ್ ಆಗುವಂತೆ ಮಾಡ್ತಾನೆ. ಫ್ಯಾಮಿಲಿ ವಿಷಯದಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಬಿಸ್ನೆಸ್ ಮಾಡೋರಿಗೆ ಲಾಸ್ ಕೂಡ ಆಗುತ್ತೆ, ಲವ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಈ ವರ್ಷದ ಭವಿಷ್ಯ ಹೇಳುತ್ತೆ. ಇದಕ್ಕೆ ನೀವು ಆಂಜನೇಯನ ಸನ್ನಿಧಿಗೆ ಹೋಗಿ ಮಂಗಗಳಿಗೆ ಉಪಹಾರ ನೀಡಿದ್ದಲ್ಲಿ ನಿಮ್ಮ ಸಂಕಷ್ಟಗಳು ಕಡಿಮೆಯಾಗಲಿವೆ. ಇನ್ನು ವೃಷಭ ರಾಶಿ ಬಗ್ಗೆ ಹೇಳೋದಾದರೆ ಈ ರಾಶಿಯವರ ಮನಸ್ಥಿತಿ ತುಂಬಾ ಭಯ ಮತ್ತು ಆತಂಕದಿಂದ ಕೂಡಿರುತ್ತೆ. ಹಣಕಾಸು ವಿಷಯಗಳಲ್ಲಿ ಹೆಚ್ಚಿನ ಶ್ರಮ ಕೂಡ ಪಡಬೇಕಾಗತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ವೃಷಭ ರಾಶಿಯವರು ಧೈರ್ಯ ಮತ್ತು ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ನಿಮ್ಮ ಆತುರದ ನಿರ್ಧಾರಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯುಂಟು ಮಾಡುತ್ತವೆ. ಇದಕ್ಕೆ ಪರಿಹಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಬಿಲ್ವಪತ್ರೆ ನೀಡಿ ಪ್ರಾರ್ಥನೆ ಮಾಡಿದರೆ ಶುಭ ಫಲಗಳನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಸ್ವಲ್ಪ ಹುಷಾರಾಗಿಯೇ ಇರಬೇಕು. ವರ್ಷದ ಆರಂಭದಲ್ಲಿ ಫ್ಯಾಮಿಲಿಯಲ್ಲಿ ಕೊಂಚ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ರಾಶಿಯವರು ಕೆಟ್ಟ ಆಲೋಚನೆಗಳನ್ನು ಮಾಡಿ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾರೆ. ನಿಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಂಡು ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗುತ್ತೆ. ಕಷ್ಟ ಪರಿಹಾರಕ್ಕಾಗಿ ಗಣಪತಿಯನ್ನು ಪೂಜಿಸಿ, ಗಣಪತಿ ಸ್ತೋತ್ರ ಪಠಿಸಿ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ನೀವು ಏನೇ ಮಾಡಿದರೂ ಜಾಗರೂಕತೆಯಿಂದ ಮಾಡಿ, ಭಯ ಪಡಬೇಡಿ. ದೇವರು ನಿಮ್ಮೊಂದಿಗೆ ಸದಾ ಇರ್ತಾನೆ. ದೇವರು ನಿಮಗೆ ಒಳಿತು ಉಂಟು ಮಾಡಲಿ ಅಂತ ಹೇಳ್ತಾ BNTV ಇದು ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.